ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಡೇ 6 ವೆಯ್ಟ್ ಲಾಸ್ ಚಾಲೆಂಜ್ಗೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ವೆಯ್ಟ್ ಲಾಸ್ ಜರ್ನಿ ನನ್ನೊಟ್ಟಿಗೆ ನೀವು ಸ್ಟಾರ್ಟ್ ಮಾಡಿದ್ದೀರಾ. ಕೆಲವರು ತುಂಬ ಖುಷಿ ಆಯಿತು. ಈಗ ಇಡೀ ದಿನ ಹೇಗೆಲ್ಲ ಹೋಯಿತು, ನಾನೇನೆಲ್ಲ ತಿಂದೆ ಬ್ರೇಕ್ಫಾಸ್ಟ್, ಲಂಚ್, ಸ್ನ್ಯಾಕ್ಸ್, ಡಿನ್ನರ್ ಅಂಥೇಳಿ ನೀವು ನೋಡ್ಕೊಂಬನ್ನಿ. ವಿಡಿಯೋನ ಸ್ಕಿಪ್ ಮಾಡಬೇಡಿ. ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ಹೊಸಬ್ರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಬೆಳಗ್ಗೆ ಎದ್ದ ತಕ್ಷಣ ಒಂದು ಲೋಟ ತಣ್ಣೀರು ಕುಡಿದು ಒಂದು 30 ಮಿನಿಟ್ಸ್ ಎಕ್ಸಸೈಸ್ ಮಾಡ್ಕೊಳ್ತೀನಿ. ತಣ್ಣೀರು ಕುಡಿದು 10 ನಿಮಿಷಕ್ಕೆ ಎಕ್ಸಸೈಸ್ ಮಾಡ್ಕೊಳ್ತೀನಿ. ಎಕ್ಸಸೈಸ್ ಆದ ಒಂದು 10 ನಿಮಿಷಕ್ಕೆ ನಾನು ಡಿಟಾಕ್ಸ್ ವಾಟರ್ ಅಥವಾ ವೆಯ್ಟ್ ಲಾಸ್ ಡ್ರಿಂಕ್ನ ತೊಗೊಳ್ತೀನಿ. ಸೊ ರೆಗ್ಯುಲರಾಗಿ ಒಂದೇ ಪ್ಯಾಟರ್ನ ಫಾಲೋ ಮಾಡ್ತಾ ಇದ್ದೀನಿ. ವೆಯ್ಟ್ ಲಾಸ್ ಡ್ರಿಂಕ್ನೇ ತೊಗೊಳ್ತಾ ಇದ್ದೀನಿ. ಬಿಕಾಸ್ ನಾನು ಪೌಡ್ರ್ ಮಾಡಿ ಇಟ್ಕೊಂಡಿರೋದ್ರಿಂದ ಅದು ವೇಸ್ಟ್ ಆಗುತ್ತೆ ಅಂಥೇಳಿ ಡೈಲಿ ಒಂದೇ ಥರ ಕುಡಿತಾ ಇದ್ದೀನಿ. ನೀವು ಬೇಕಂದರೆ ಎಷ್ಟೊಂದು ತೋರಿಸಿದ್ದೀನಿ ವೆಯ್ಟ್ ಲಾಸ್ ಡ್ರಿಂಕ್ಗಳನ್ನು, ನೀವು ಅದನ್ನು ದಿನ ಒಂದೊಂದು ಟ್ರೈ ಮಾಡ್ಬೋದು. ಬ್ರೇಕ್ಫಾಸ್ಟ್ಗೆ ಒಂದು ಆಮ್ಲೆಟ್ ತೊಗೊಂಡಿದ್ದೀನಿ, ಸ್ವಲ್ಪ ಕ್ವಾಂಟಿಟಿಯಲ್ಲಿ ಚಿತ್ರಾನ್ನ ತೊಗೊಂಡಿದ್ದೀನಿ. ರೈಸ್ ತಿನ್ನುವಾಗ ಸ್ವಲ್ಪ ಕ್ವಾಂಟಿಟಿ ಕಮ್ಮಿನೇ ಇರಲಿ. ಪ್ರೋಟೀನು ಮತ್ತು ಲೋ ಕ್ಯಾಲರಿ ಇರುವಂಥ ಫ್ರೂಟ್ ತರಕಾರಿಗಳನ್ನು ಹೆಚ್ಚಾಗಿ ಇನ್ಕ್ಲೂಡ್ ಮಾಡ್ಕೊಳ್ಬೇಕು. ಬೇಯಿಸಿರುವಂಥ ಕಾಳು, ಮೊಳಕೆ ಕಾಳು ಅಥವಾ ಪಂಪ್ಕಿನ್, ವಾಟರ್ ಮೆಲನ್ ಸೀಡ್ಸ್ಗಳು ಅಥವಾ ಡ್ರೈ ಫ್ರೂಟ್ಸ್ ಇನ್ಕ್ಲೂಡ್ ಮಾಡ್ಕೊಳ್ಳಿ ನಿಮ್ಮ ಬ್ರೇಕ್ಫಾಸ್ಟಲ್ಲಿ. ಬ್ರೇಕ್ಫಾಸ್ಟ್ ಮುಗಿಸ್. ಸುಮಾರು ಜನಕ್ಕೆ ಡೌಟ್ಸ್ ಇದೆ, ಚಿಕನ್ ತಿನ್ಬೋದಾ ಅಂತ. ಖಂಡಿತ ತಿನ್ಬೋದು, ವಾರದಲ್ಲಿ ಒಂದ್ಸಲ ಕಡಿಮೆ ಕ್ವಾಂಟಿಟಿಯಲ್ಲಿ ತಿನ್ನಿ. ನೀವು ಏನೇ ತಿಂದರೂ ಕಡಿಮೆ ಕ್ವಾಂಟಿಟಿಯಲ್ಲೇ ತೊಗೋಬೇಕು. ಫುಡ್ ಪೋರ್ಷನ್ ಕಂಟ್ರೋಲ್ ಇರಬೇಕು. ಸೊ ಹಾಗಾಗಿ ಕಡಿಮೆ ಕ್ವಾಂಟಿಟಿ ತಗೊಳ್ಳಿ. ಎಗ್ ತಿನ್ಬೋದಾ ಅಂತ ಕೇಳ್ತಾನೆ ಇರ್ತೀರಾ. ಸೊ ಖಂಡಿತ ಡೈಲಿ 4 ವೈಟ್ ಎಗ್ ಆದರೆ 4 ತಿನ್ಬೋದು. ವಿತ್ ಎಲ್ಲೋ ಸೇರಿಸಿ ತಿಂತೀವಿ ಅಂದರೆ, ಫುಲ್ ಎಗ್ ತಿಂತೀವಿ ಅಂದರೆ ದಿನಕ್ಕೆ 2 ಎಗ್ನ ನೀವು ಆರಾಮಾಗಿ ತಗೊಳ್ಬೋದು, ಏನೂ ಪ್ರಾಬ್ಲಮ್ ಇಲ್ಲ. 1 ಟೇಬಲ್ ಸ್ಪೂನ್ ತುಪ್ಪ ನೀವು ರೆಗ್ಯುಲರ್ ಊಟಕ್ಕೆ ಯೂಸ್ ಮಾಡಲೇಬೇಕು. ತುಪ್ಪ, ಮೊಸರು, ಮಜ್ಜಿಗೆ ಇದೆಲ್ಲ ನಿಮ್ಮ ಊಟದಲ್ಲಿ ಇರಬೇಕು. ಉಪ್ಪಿನಕಾಯಿ ಇದೆಲ್ಲವೂ ಬೇಕು ನಿಮ್ಮ ಬಾಡಿಗೆ. ಸೊ ಹಂಗಾಗಿ ತುಪ್ಪ ತಿನ್ನೋದ್ರಿಂದ ದಪ್ಪ ಆಗ್ತಾರಲ್ಲ ಅಂತ ಕೇಳ್ತೀರಾ. ಸೊ ದಪ್ಪ ಆಗ್ತಾರೆ, ಬಟ್ ಜಾಸ್ತಿ ತಿನ್ನೋದ್ರಿಂದ ದಪ್ಪ ಆಗ್ತಾರೆ. ಎವ್ರಿ ಡೇ ನಿಮ್ಮ ಊಟದಲ್ಲಿ 1 ಟೇಬಲ್ ಸ್ಪೂನ್ ತುಪ್ಪ ಬೇಕೇ ಬೇಕು. ನಮ್ಮ ಬಾಡಿಗೆ ಬೇಕಾದಂಥ ಫೈಬರ್ ಕಂಟೆಂಟ್, ಐರನ್ ಕಂಟೆಂಟ್ ಆ್ಯಂಡ್ ಪ್ರೋಟೀನ್, ನ್ಯೂಟ್ರಿಷನ್ಸ್ ಇದೆಲ್ಲ ಸಿಗಬೇಕು. ಸೊ ಹಾಗಾಗಿ ನಾವು ಎಲ್ಲ ಥರದ ಫುಡ್ಗಳನ್ನು ತಗೊಳ್ಳುವಾಗ ಲಿಮಿಟೇಷನಲ್ಲಿ, ಕಮ್ಮಿ ಕ್ವಾಂಟಿಟಿಯಲ್ಲಿ ನಾವು ತಗೊಳ್ಬೇಕು. ಸೊ ಈಗ ಸ್ಕೂಲಿಗೆ ಹೊರಡ್ತಾ ಇದ್ದೀನಿ. ಅಲ್ಲೇ ಲಂಚ್ ಆಗುತ್ತೆ ನಂದು. ಸೊ ಸ್ಕೂಲ್ ಲಂಚ್ ಬಾಕ್ಸ್ ಮಾತ್ರ ನಿಮ್ಗೆ ತೋರಿಸಿರ್ತೀನಿ, ತೋರ್ಸೋಕ್ಕಾಗಲ್ಲ. ಸೊ ಹಾಗಾಗಿ ಬಂದು ಸ್ನ್ಯಾಕ್ಸ್ ಟೈಮ್ಗೆ ನಾನು ಸಿಗ್ತೀನಿ. ವಿಡಿಯೋನ ಸ್ಕಿಪ್ ಮಾಡಬೇಡಿ, ಪೂರ್ತಿ ವಿಡಿಯೋನ ನೋಡಿ. ದಿಸ್ ಈಸ್ ಮೈ ಟುಡೇ ಔಟ್ಫಿಟ್. ಹೇಗಿದೆ ಅಂಥೇಳಿ ಕಮೆಂಟ್ ಮಾಡಿ. ಇಷ್ಟು ದಪ್ಪ ಇದ್ದೀನಿ, ಸಣ್ಣ ಆಗಬೇಕು, ತುಂಬ ಸಣ್ಣ ಆಗಿ ಸ್ಮಾರ್ಟ್ ಆಗಬೇಕು. ಸೊ ಆಗ್ತೀನಿ. ಮಧ್ಯಾಹ್ನದ ಲಂಚ್ಗೆ ಸ್ವಲ್ಪ ಚಿತ್ರಾನ್ನ ತೊಗೊಂಡಿದ್ದೀನಿ, ಸ್ವಲ್ಪ ಕ್ವಾಂಟಿಟಿಯಲ್ಲಿ. ಸ್ವಲ್ಪ ಸ್ವೀಟ್ ಕಾರ್ನ್ ಮತ್ತು ಮಾಲ್ಟನ್ನು ತೊಗೊಂಡಿದ್ದೀನಿ. ಇದು ನನ್ನ ಮಧ್ಯಾಹ್ನದ ಲಂಚ್ ಬಾಕ್ಸ್ ಆಗಿರುತ್ತೆ. ಸೊ ಈಗ ಸ್ಕೂಲೆಲ್ಲ ಮುಗಿಸ್ಕೊಂಡು ಬಂದೆ. ಮನೆಗೆ ಬಂದಾದಮೇಲೆ ನೇರಳೆ ಹಣ್ಣು ತೊಗೊಂಬಂದಿದ್ದೆ. ಸೊ ನೇರಳೆ ಹಣ್ಣನ್ನು ತಿನ್ಕೊಳ್ತಾ ಇದ್ದೀನಿ. ಸೊ ನೇರಳೆ ಹಣ್ಣಲ್ಲಿ ಲೋ ಕ್ಯಾಲರಿ ಇರುತ್ತೆ. ಸೊ ಹಾಗಾಗಿ ವೆಯ್ಟ್ ಲಾಸ್ಗೆ ತುಂಬಾ ಒಳ್ಳೆಯದು ಮತ್ತು ಶುಗರ್ ಕಂಟ್ರೋಲ್ ಮಾಡುತ್ತೆ. ತುಂಬ ಬೆನಿಫಿಟ್ ಇದೆ. ಸೀಸನ್ ಫ್ರೂಟಿಗಿದು ಚೆನ್ನಾಗಿ ತಿನ್ಕೊಳ್ಳಿ. ಆ್ಯಂಡ್ ಲೋ ಕ್ಯಾಲರಿ ಇರುವಂಥ ಫ್ರೂಟ್ನೇ ತಿನ್ನಬೇಕು. ಸ್ನ್ಯಾಕ್ಸ್ ಮುಗಿಸ್ಕೊಂಡೆ. ಅದಾದ ನಂತರ ರಾತ್ರಿ ಊಟಕ್ಕೆ ಸ್ವಲ್ಪ ಕ್ವಾಂಟಿಟಿಯಲ್ಲಿ ಅಗೇನ್ ರೈಸು, ಸಾಂಬಾರು, ತರಕಾರಿ ಮತ್ತು ಕಾಳು ಹಾಕಿರೋ ಸಾಂಬಾರು, 1 ಎಗ್ನ ತೊಗೊಂಡೆ. ಕಂಪಲ್ಸರಿ ನಿಮ್ಮ ವೆಯ್ಟ್ ಲಾಸ್ ಜರ್ನಿಯಲ್ಲಿ 1 ಟೈಮ್ ಆದರೂ ಮಜ್ಜಿಗೆ ನೀವು ಕುಡಿಲೇಬೇಕು. ಯಾಕಂದರೆ ನೀವು ತಿನ್ನುವಂಥ ಪದಾರ್ಥಗಳೆಲ್ಲ ಹೀಟ್ ಇರುತ್ತೆ. ಸೊ ಹಾಗಾಗಿ ಬಾಡಿ ಬೇಗ ಹೀಟ್ ಆಗೋ ಸಾಧ್ಯತೆ ಇರುತ್ತೆ. ಸೊ 1 ಲೋಟ ಮಜ್ಜಿಗೆ ನೀವು ಬಿಫೋರ್ ಲಂಚ್ ಆದಮೇಲಾದರೂ ತಗೊಳ್ಬೋದು, ಇಲ್ಲ ಡಿನ್ನರ್ ಆದಮೇಲಾದರೂ ನೀವು ತಗೊಳ್ಬೋದು. ಸೊ ಹೀಗಿತ್ತು ನನ್ನ 6 ಡೇ ವೆಯ್ಟ್ ಲಾಸ್ ಚಾಲೆಂಜ್. ಥ್ಯಾಂಕ್ ಯು. ನೋಡಿದ್ರಲ್ವಾ ಇವತ್ತಿನ ವಿಡಿಯೋ ತುಂಬಾ ಚೆನ್ನಾಗಿತ್ತು. ಸೊ ನನ್ನ ವೆಯ್ಟ್ ಲಾಸ್ ಜರ್ನಿ ನಂಗೆ ತುಂಬ ಖುಷಿ ಕೊಡ್ತಿದೆ, ತುಂಬ ಚೆನ್ನಾಗಿ ಹೋಗ್ತಾ ಇದೆ. ಸೊ ನೀವು ಕೂಡ ಇದೇ ಥರ ಫಾಲೋ ಮಾಡಿ. ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡಿದ್ದಕ್ಕೆ. ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋ ಅಲ್ಲಿ. ಅಲ್ಲಿವರೆಗೂ ನಮಸ್ಕಾರ.